ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಶನಿವಾರದ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ, ಸೊ ಹಾಗಾಗಿ ಎದ್ದ ತಕ್ಷಣ ಕಾಫಿ ಮತ್ತು ಫಸ್ಟೇ ನೀರು ಕುಟ್ಬಿಡ್ತೀನಿ. ಅದಾದ ನಂತರ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅಮ್ಮ ಇರೋದ್ರಿಂದ ಅಮ್ಮನಿಗೊಂದು ಲೋಟ ನನಗೊಂದು ಲೋಟ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಲೆವಿಸ್ತಾ ಯೂಸ್ ಮಾಡ್ತೀನಿ ಕಾಫಿ. ನಾನಂತೂ ತುಂಬಾ ಸ್ಟ್ರಾಂಗಾಗಿ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಸೊ ಇವತ್ತು ಸಮಯ ಆಲ್ರೆಡಿ 7 o'clock ಆಗೋಗ್ಬಿಟ್ಟಿದೆ. ಸ್ವಲ್ಪ ಬೇಗ ಎದ್ದು ಸ್ಯಾಟರ್ಡೇ, ಸೊ ಕೆಲಸಗಳು ತುಂಬಾ ಇರುತ್ತೆ. ಯಾಕಂದರೆ ನಾಳೆ ಸಂಡೇ ಸ್ವಲ್ಪ ರೆಸ್ಟ್ ಮಾಡಬೇಕನ್ನೋ ಆಸೆ. ಯಾಕಂದರೆ ಮನೇಲಿ ಇರೋದ್ರಿಂದ ವರ್ಕಿಂಗು ಹೋಗೋರ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಮನೇಲಿ ಇದ್ದು ಬೋರ್ ಅನಿಸುತ್ತೆ. ಸೊ ನಮಗೆ ಮನೇಲೇ ಉಳ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ನನಗಂತೂ ನಾಳೆ ರಜೆ ಇರೋದ್ರಿಂದ ಮನೆಯಲ್ಲೇ ಇರಬೇಕು, ಎಲ್ಲೂ ಹೋಗಬಾರ್ದು ಅಂತ ಅನಿಸುತ್ತೆ. ಸೊ ಆದ್ರೂ ಕೂಡ ಮಕ್ಕಳನ್ನೆಲ್ಲರೂ ಹೊರಗಡೆ ಕರ್ಕೊಂಡೋಗಿ ಅವ್ರಿಗೂ ಒಂದು ರಿಫ್ರೆಶ್ ಮೈಂಡ್ ಇರುತ್ತೆ. ಸೊ ಅಂತ ಅವ್ರಿಗೂ ಕರ್ಕೊಂಡೋಗೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಬೆಳಗ್ಗೆ ನಿಧಾನಕ್ಕೆ ಎದ್ದೇಳಬೇಕು, ಕೆಲಸ ಎಲ್ಲ ಮುಗಿಸ್ಬಿಡ್ಬೇಕಂತ ಅಂದ್ಕೊಳ್ತಿರ್ತೀನಿ. ಸೊ ಇವತ್ತು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಂಜೆನೇ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿರ್ತೀನಿ. ಸೊ ಅಷ್ಟರಲ್ಲಿ ಬೆಳಗ್ಗೆ ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಆಫೀಸ್ಗೆ ಹೊರಟ್ಬಿಡೋಣ ಅಂತ ಅಂದ್ಕೊಂಡು ಬೆಳಿಗ್ಗೆನೇ ತಿಂಡಿ ಮಾಡ್ಕೊಂಡು ಇಟ್ಕೊಬಿಡ್ತಾ ಇದ್ದೀನಿ. ಇವತ್ತು ಅಂದರೆ ಸ್ಪೆಷಲ್ಲಾಗಿ ಅಂತ ಅಂದರೆ ಈಸಿಯಾಗಿ ಸ್ಪೆಷಲ್ಲಾಗಿ ಒಂದು ವಾಂಗಿಬಾತನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು. ಇದಕ್ಕೇನಾದ್ರು ಬೇಕು ಅನ್ನೋದಾದರೆ ನೀವು ಒಗ್ಗರಣೆ ಥರ ಮಾಡ್ಕೊಳ್ಬೋದು. ಅಂದರೆ ಇದಕ್ಕೇ ನೀವು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಆ ಥರನೂ ಯೂಸ್ ಮಾಡ್ಕೊಳ್ಬೋದು. ನಾನು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಈರುಳ್ಳಿ, ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಲಂಚ್ ಬಾಕ್ಸ್ಗೂ ಕೂಡ ಅಂದರೆ ಮಧ್ಯಾಹ್ನ ಟೈಮಲ್ಲಿ ಲಂಚ್ ಬಾಕ್ಸ್ಗೂ ಕೂಡ ನನಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ 2 times ಮನೆಗೆ ಬರದೇ ಇರೋದ್ರಿಂದ ನನಗೆ ರೈಸ್ ಐಟಮ್ ಆಯಿತು ಅಂತ ಅನ್ನೋದಾದರೆ ಮಧ್ಯಾಹ್ನ ಊಟಕ್ಕೂ ಆ ಥರ ಏನೂ ಬೋರ್ ಅನಿಸಲ್ಲ. ಯಾಕಂದರೆ ಉಪ್ಪಿಟ್ಟು ಈ ಥರ ಏನಾದ್ರು ಆಗಿಬಿಟ್ರೆ ತಿನ್ನೋದಕ್ಕಾಗಲ್ಲ ಅಂತ ಅನಿಸ್ತಾ ಇರುತ್ತೆ. ರೈಸ್ ಐಟಮ್ ಆದರೆ ಬೇಗ ನಮಗೂ ಮಧ್ಯಾಹ್ನ 2 ಟೈಮು ಕೂಡ ಆರಾಮ್ಸೆ ತಿನ್ಕೊಳ್ಬೋದು. ಇವಾಗ ಟೊಮೊಟೊ ಮತ್ತು ಬದನೆಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕಾಯಿ ಟೊಮೊಟೊನ ತೊಗೊಳ್ತಾ ಇದ್ದೀನಿ. ಹಣ್ಣು ಒಂಥರ ಟೇಸ್ಟ್ ಕೊಡ್ತದೆ ಅಂತ ಅನ್ನೋದಾದರೆ ಕಾಯಿ ಕೂಡ ಒಂಥರ ಟೇಸ್ಟ್ ಕೊಡುತ್ತೆ. ಸೊ ಒಂದು 2 ರಿಂದ 3 ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋ ಥರ ಬಿಟ್ಬಿಡೋಣ. ಇದಕ್ಕೆ ನಾನು ವಾಂಗಿಬಾತ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಏನಾದ್ರು ಜಾಸ್ತಿ ಬೇಕು ಅಂತನ್ನೋರಾದರೆ ಇದಕ್ಕೇ ಬೇಕಾದ್ರೆ ನೀವು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೋದು. ನನ್ನ ಮಕ್ಕಳು ತಿಂತಾರಲ್ವ, ಯೂಶಲಿ ನಾನು ಖಾರನೇ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ಒಂದೇ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ. ಸೊ ಇವಾಗ ಅಕ್ಕಿನೂ ನೆಂದಿದೆ ಒಂದು 5 ನಿಮಿಷ. ಅಷ್ಟರಲ್ಲಿ ಕುಕ್ಕರ್ಗೆ ಹಾಕ್ಕೊಂಡು ಇದನ್ನೇ ಚೆನ್ನಾಗಿ ಫ್ರೈ ಮಾಡಿಕೊಂಡು 1 ಲೋಟಗೆ 2 ಲೋಟ ನೀರು ಅನ್ನೋ ಥರ 4 ಲೋಟ ನೀರು ಕೂಡ ಹಾಕ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ಟೈಮ್ ಆಗ್ತಾಯಿದೆ. ಮಕ್ಕಳನ್ನ ಎಬ್ಬಿಸಿ ಸಾಕಾಗ್ತಾ ಇದೆ ನನಗಂತೂ. ಎಷ್ಟು ಎಬ್ಸಿದ್ರೂ ಕೂಡ ನಾನು ಸಂಹಿತ ಅಂತೂ ಎದ್ದೇಳೋದೇ ಇಲ್ಲ. ಬರ್ತಾ ಸೋಂಬೇರಿ ಆಗಿಬಿಟ್ಟಿದ್ದಾಳೆ ಅವಳಂತೂ. ನನ್ನ ಚಿರು ಅಂತೂ ಬೇಗ ಎದ್ದೇಳ್ತಾನೆ, ಕೂಗಿದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾನೆ. ಅಂದರೆ ಅಷ್ಟು ಚೂಟಿ ಇದ್ದಾನೆ ಅವನು ಕೂಡ. ಆದರೆ ನನ್ನ ಮಗಳಂತೂ ತುಂಬಾ ಸೋಂಬೇರಿ ಆಗಿಬಿಟ್ಟಿದ್ದಾಳೆ. ಅವಳು ಎಷ್ಟು ಹೇಳಿದ್ರು ಅಷ್ಟೇ. ಈಗ ಮಗ ಎದ್ದು ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ. ಅವನಿಗೆ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಿಬಿಡ್ತಾ ಇದ್ದೀನಿ. ಏನೇ ಮಾಡಿದ್ರೂ ಒಂದು ಕಡೆ ನಿಂತ್ಕೊಳ್ಳಲ್ಲ ಇವನು. ನೋಡಿ ಹೇಗೆ ಆಡ್ತಾನೆ ಅಂತ. ಇವನು ಇರೋದೇ ಈಗ ಆಡೋದೇ ಈಗ ನನಗಂತೂ ಗೊತ್ತಿಲ್ಲ. ನನಗಂತೂ ಸಾಕಾಗ್ಬಿಡುತ್ತೆ. ಇವನಿಗೆ ರೆಡಿ ಮಾಡೋ ಅಷ್ಟರಲ್ಲಂತೂ ಆಲ್ರೆಡಿ 8 ಗಂಟೆ 8:15 ಆಗೋಯ್ತು. ಇನ್ನೂ ಅವಳನ್ನ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿ ಅವಳಿಗೆ ತಲೆ ಬಚ್ಚಿ ಬಿಟ್ಟು ಹೋಗೋ ತನಕ ಸಾಕಾಗ್ಬಿಡುತ್ತೆ. ಅಷ್ಟರಲ್ಲಿ ಇವನಂತೂ ಎಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ನೀವು ನೋಡ್ಬೋದು. ಅವನಿಗೆ ಕ್ರೀಮ್ ಬೇಕು, ನನಗೆ ಬೇಕೇ ಬೇಕು ಅಂತ ಹಠ ಮಾಡ್ತಾನೆ. ಈ ಟೈಮಲ್ಲಾದರೂ ಸರಿ, ಅಟ್ಲೀಸ್ಟು ನಮಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಂತೂ ಮಾಡ್ತಾನೋ ಗೊತ್ತಿಲ್ಲ. ಯಾಕಂದರೆ ಈ ಮೊದಲನೇ ವರ್ಷ ಸ್ಕೂಲಿಗೆ ಹಾಕಿರೋದ್ರಿಂದ ಯಾವ ಥರ ರೆಸ್ಪಾನ್ಸ್ ಮಾಡ್ತಾನೆ ಅಂತ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಇವಾಗಲೇ ಮನೇಲಿ ಇತ್ಕೊಂಡೇ ತುಂಬಾ ಹಿಂಸೆ ಕೊಡ್ತಾನೆ. ಎಷ್ಟೇ ಕೂಗಿದ್ರೂ ಎಷ್ಟೇ ಮಾಡಿದ್ರೂ ಕೂಡ ಒಂದು ಕಡೆ ನಿಲ್ಲೋಲ್ಲ. ಅವನೆಲ್ಲೆಲ್ಲಿ ಹೋಗ್ತಾನೆ ಅಲ್ಲಲ್ಲಿಗೆ ಹೋಗಿ ನಾನು ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಈ ಮಕ್ಕಳೇ ಹೀಗೆ ಅನಿಸುತ್ತೆ. ಅದರಲ್ಲೂ ನನ್ನ ಮಗಳು ಆ ಥರ ಇಲ್ಲ. ಇವನಂತೂ ತುಂಬಾ ಚೇಷ್ಟೆ ಆಗಿಬಿಟ್ಟಿದ್ದಾನೆ. ಅಷ್ಟರಲ್ಲಿ ಕುಕ್ಕರ್ಗೆ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಬಂದಿದ್ದೆ. ಇವಾಗ ಕುಕ್ಕರ್ ವಿಷಲ್ನ ಕೂಗಲಿ ಅಂತ ಹೇಳಿಬಿಟ್ಟು ಕುಕ್ಕರ್ ಕ್ಯಾಪ್ನ ಮುಚ್ಚಿಟ್ಬಿಟ್ಟು ನೆಕ್ಸ್ಟು ಅವಳಿಗೆ ಸ್ನಾನ ಮಾಡಿಸ್ತಾ ಇರ್ತಾರೆ ಹಸ್ಬೆಂಡು. ಅಷ್ಟರಲ್ಲಿ ನಾನು ಕೂಡ ಇನ್ನು ಮಿಕ್ಕಿದ ಏನೇನು ಕೆಲಸ ಇದೆ ಎಲ್ಲನೂ ಮುಗಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಕುಕ್ಕರು ಆಲ್ರೆಡಿ ಕೂಗ್ತಾ ಇದೆ.
1 ಅಥವಾ 2 ಕುಕ್ಕರ್ನ ವಿಷಿಲ್ನ ಕೂಗಿಸ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ಶಮಿ ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆಗಲಿಕ್ಕೆ ಬಂದಿದ್ದಾಳೆ. ಅವಳಂತೂ ಯಾವಾಗಲೂ ಕೋಪ ಮಾಡಿಕೊಂಡೇ ಇರ್ತಾಳೆ. ಎಷ್ಟು ಹೇಳಿದ್ರಂತೂ ಅರ್ಥನೂ ಆಗಲ್ಲ, ನನ್ನ ಮಾತು ಕೇಳಲ್ಲ. ಅಂದರೆ ತುಂಬ ಮುದ್ದಾಗಿ ಬೆಳೆದಿರೋದ್ರಿಂದ ಹಂಗೆ ಆಡ್ತಾ ಇರ್ತಾಳೆ. ಸೊ ನನಗೂ ಹೇಳೋಷ್ಟು ಹೇಳ್ತೀನಿ, ಆಮೇಲೆ ಬೇಜಾರಾಗುತ್ತೆ. ಹೊಡೆದ್ಬಿಟ್ಟು ಹೋಗ್ಬಿಟ್ಟಿರ್ತೀನಿ ಆಫೀಸ್ಗೆ, ಆಮೇಲೆ ಬೇಜಾರಾಗುತ್ತೆ. ಆಮೇಲೆ ಫೋನ್ ಮಾಡ್ತೀನಿ, ಸರಿ ಸಾರಿ ಹಾಗೆ ಹೀಗೆ ಅಂತ ಕಾಂಪ್ರೋ ಆಗ್ತೀನಿ. ಒಂದೊಂದು ಸರಿ ಬೇಜಾರಾಗುತ್ತೆ. ಬಟ್ ಆ ಒಂದು ಮಕ್ಕಳು ಚೇಷ್ಟೆನ ತಡ್ಕೊಳ್ಳೋಷ್ಟು ಪೇಷೆನ್ಸು ನಮಗೂ ಕೂಡ ಇರಲ್ಲ. ಅದಕ್ಕೆ ಹಾಗನ್ಸುತ್ತೆ. ಇವಾಗ ಇವಳ್ದು ಬೇಗ ಬೇಗ ರೆಡಿ ಆಗ್ತಾಯಿದೆ. ರೆಡಿ ಮಾಡಿದ ತಕ್ಷಣ ಇನ್ನು ನಾನು ರೆಡಿ ಆಗಬೇಕಷ್ಟೇ. ಇವಳ್ದೊಂದು ರೆಡಿ ಆಗಿಬಿಟ್ರೆ ಇನ್ನು ನಾನು ಲಂಚ್ ಬ್ಯಾಗು ನಾನು ರೆಡಿ ಮಾಡಿಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಈಗ ಆಲ್ರೆಡಿ 8:50 ಆಗೋಯಿತು. ಇನ್ನಿರೋದೇ 5 ನಿಮಿಷ. ಅಷ್ಟರಲ್ಲಿ ನಾನು ರೆಡಿಯಾಗಿ ಹೋಗ್ತಾಯಿದ್ದೀನಿ. ನಾನು ಇವತ್ತಿನ ಮಾಮೂಲಿ ಡೈಲಿ ರೆಡಿ ಆಗ್ತೀನಿ. ಸೊ ಅದು ಕೂಡ ಕ್ಲಿಪ್ಪಿಂಗ್ ನಾನು ಆ್ಯಡ್ ಮಾಡ್ಕೊಳ್ತೀನಿ ನನ್ನ ವ್ಲಾಗಲ್ಲಿ. ಯಾಕಂದರೆ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ದಯವಿಟ್ಟು ನೀವೆಲ್ಲರೂ ಕೂಡ ನನ್ನ ವೀಡಿಯೋಗೆ ನಿಮ್ಮ ಅನಿಸಿಕೆ ಏನನ್ಸುತ್ತೆ ಅದನ್ನು ನಿಮ್ಮ ಕಮೆಂಟ್ಸ್ ಥ್ರೂ ಕಳಿಸಿ. ಯಾಕಂದರೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಆಲ್ರೆಡಿ 8:55 ಆಗೋಗ್ಬಿಟ್ಟಿದೆ. ನನಗೂ ಆಫೀಸ್ಗೆ ಹೊರಡೋ ಟೈಮ್ ಆಗೋಗಿದೆ. ಅಷ್ಟರಲ್ಲಿ ಇನ್ನೊಂದು ತಲೆ ಬಾಚಿ ನಾನು ರೆಡಿ ಆಗಿಬಿಡ್ತೀನಿ. ಇನ್ನು ಲಂಚ್ ಬ್ಯಾಗು ಬಾಕ್ಸ್ ಕೂಡ ಹಾಕ್ಕೊಳ್ಳೋದಿದೆ. ಅಷ್ಟರಲ್ಲಿ ಮಕ್ಳಿಗೂ ಕೂಡ ತಿಂಡಿ ಮಾಡಿಸೋದಿದೆ. ಇನ್ನು 5 ನಿಮಿಷ ಅನ್ನುವಾಗ ನಾನು ಆಫೀಸ್ಗೆ ಹೊರಟು ಬಿಡ್ತೀನಿ. ನಾನು ಕೂಡ ರೆಡಿ ಆಯಿತು. ಇದು ವಿಷಲ್ ಕೂಡ ಆರಿದೆ ನೋಡಿ, ವಾಂಗಿಬಾತ್ ರೆಡಿ ಆಗೋಗಿದೆ. ಆಫೀಸ್ ಹೋಗೋ ಎಲ್ಲರೂ ಕೂಡ ಈ ಥರ ಒಂದು ರೆಸಿಪೀಸ್ನ 2 ನಿಮಿಷ 3 ನಿಮಿಷ ಆ ಥರ ರೆಡಿ ಮಾಡ್ಕೊಳ್ಬೋದು. ನಾನು ಮಾಡ್ತಾರೋ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಮಕ್ಳಿಗೂ ಕೂಡ ತಟ್ಟೆಗೆ ಹಾಕಿಟ್ಬಿಟ್ಟು ನಾನು ಕೂಡ ಬಾಕ್ಸ್ಗೆ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ನನಗೆ ಬೆಳಗ್ಗೆ ಟೈಮು ತಿಂಡಿ ತಿನ್ನೋಷ್ಟು ಟೈಮ್ ಇರಲ್ಲ. ಸೊ ಅದಕ್ಕೆ ನಾನು 2 ಬಾಕ್ಸ್ ತೊಗೊಂಡ್ಬಿಡ್ತೀನಿ. ನಾನು ಒಟ್ಟಿಗೆ ಆಫೀಸಲ್ಲೇ ತಿನ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾ ರೆಡಿ ಎಲ್ಲ ಆಯಿತು. ಮಕ್ಕಳಿಗೆ ಮುದ್ದು ಮಾಡಿ ನಾನು ಆಫೀಸ್ಗೆ ಹೊರಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ, ಹಾಗೆ ಯೂಟ್ಯೂಬಲ್ಲಿ ನೋಡೋರಾದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್. ಕಾಲಾಗಿತ್ತು